ಬೆಂಬಲ ನೀಡುವ ಪ್ರಶ್ನೆ ಕಾಂಗ್ರೆಸ್ ಸರ್ಕಾರಕ್ಕೆ, ಬೆಂಬಲ ಬೇಡಿ ನೀಡುವ ಕಾಂಗ್ರೆಸ್ ಸರ್ಕಾರಕ್ಕೆ, ಮಾಡ್ತಾ ಇದ್ದಾರೆ. ಹಳ್ಳಿಗಳಲ್ಲಿ, ತೋಟಗಳಲ್ಲಿ, ತೋಟದ ಮನೆಗಳಲ್ಲಿ ಇಸ್ಪೇಟ್ ಕ್ಲಬ್ಗಳನ್ನು ಮಾಡಿದ್ದಾರೆ. ನದಿಗಳನ್ನ ಪೂರ್ಣ ಪರಿಮಾಣ ಮಾಡಿದ್ದಾರೆ. ಕೆಚ್ಚಲ ಕೊಯ್ದಾಗಿ ಇವತ್ತು ನದಿಯಲ್ಲಿರ್ತಕ್ಕಂಥ ಉಸುಕನ್ನು, ಶಾಂಡನ್ನು ನೀವು ತೆಗೆದಿದ್ದರಿಂದ ನದಿಗಳು ಇವತ್ತು ಪರಿವಾರ ಆಗ್ತಾ ಇದೆ. ನಮ್ಮ ಮುಂದಿನ ಜನಾಂಗಕ್ಕೆ ನದಿ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಉದಾಹರಣೆ ಅಂದ್ರೆ ಮಲಪ್ರಭಾ ನದಿ ನೀವು ನೋಡ್ಬೋದು. ಉಸುಕ್ ತೆಗೆದ್ರಿಂದ ಜೇಕು ಆಪು ಬೆಳೆದು ಒಂದು ಹನಿ ನೀರಿನ ಬರ್ತದೆ. ಹಾಗಾದ್ರೆ ನೀವು ಯಾರ ಪರವಾಗಿ ಕೆಲಸ ಮಾಡ್ತಾ ಇದ್ದೀರಿ? ಯಾರು ಅವರು ಉಸುಕ್ ತುಳುಗು ಮಾಡುವಂಥವ್ರು? ಯಾರು ರೈತರು ಹೊಲಗಡೆಗಳಲ್ಲಿ, ಫಾರ್ಮ್ ಹೌಸ್ಗಳಲ್ಲಿ ಕ್ಲಬ್ಗಳನ್ನು ಮಾಡಿಕೊಂಡಂಥವ್ರು ಯಾರು? ಈ ಸರ್ಕಾರದಲ್ಲಿ ಪಾಲ್ದಾರರು ಯಾರು? ಈ ಜಿಲ್ಲೆಯಲ್ಲಿ ಪಾಲ್ದಾರರು ಯಾರು? ಅದನ್ನು ಹೇಳಬೇಕಾಗ್ತದೆ. ಜನ ಇವತ್ತು ಶಾಪ ಆಗ್ತಾ ಇದ್ದಾರೆ. ಯುವಕರು, ವಿದ್ಯಾವಂತ ಯುವಕರು ಓದಿ ಹಳ್ಳಿಗಳಲ್ಲಿದ್ದಂಥವ್ರು ಒಯ್ದು ಇಸ್ಪೀಟ್ ಆಡ್ಲಕ್ಕಂತೇಳಿ ಎಷ್ಟೋ ಮಂದಿ ಹೊಲಮನೆಗಳನ್ನು ಮಾರಾಟ ಮಾಡಿಕೊಳ್ತಾ ಇದ್ದಾರೆ. ಅಂತ ಪರಿಸ್ಥಿತಿ ನಿರ್ಮಾಣ ಆಗ್ಲಿಕ್ಕೆ ನಿಮ್ಮ ದುಷ್ಟ ಸರ್ಕಾರದ ಆಡಳಿತನೇ ಕಾರಣ. ಅದಕ್ಕೆ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ, ನೀವು ಜನರಿಗೆ ಮೋಸ ಮಾಡಿ ಬಡವರ ಮನಸ್ಸನ್ನು ಕದ್ದು ಅಧಿಕಾರಕ್ಕೆ ಬಂದಿರತಕ್ಕಂಥ ಸಿದ್ದರಾಮಯ್ಯನವರ ಸರ್ಕಾರ ಕಳೆದ 2.5 ವರ್ಷಗಳಿಂದ ರೈತ ವಿರೋಧಿ ನೀತಿ, ದಲಿತ ವಿರೋಧಿ ನೀತಿ, ಬಡವರ ಬಗ್ಗೆ ಎಳ್ಳಷ್ಟು ಕಳಕಳಿ ಕಾಳಜಿ ಇಲ್ಲ. ರಾಜ್ಯದ ಅಭಿವೃದ್ಧಿ ಕಡೆಗಣಿಸಿ ಇವತ್ತು ರಸ್ತೆಗಳು ಓಡಾಡದ ಸ್ಥಿತಿ ಒಳಗಿದ್ದಾವ. ಮಳೆಯಾಗಿ ನೀರು ಸಾಕಷ್ಟು ಸಂಗ್ರಹ ಆದರೂ ರೈತರಿಗೆ ಕೊಡದಂತ ದುಸ್ಥಿತಿ ಒಳಗೆ ಡ್ಯಾಮ್ಗಳ ಮೇಂಟೆನೆನ್ಸ್ ಅನ್ನು ಮಾಡಿದ ಕೇಂದ್ರ ಸರ್ಕಾರ, ನರೇಂದ್ರ ಮೋದಿಜಿ ಅವರ ಸರ್ಕಾರ ಅತ್ಯಂತ ಕಳಕಳಿ ಕಾಳಜಿಯಿಂದ ಮೆಕ್ಕೆಜೋಳಕ್ಕೆ, ತೊಗರಿಗೆ ಮತ್ತು ಇನ್ನುಳಿದ ಬೆಳೆಗಳಿಗೆ ಬೆಂಬಲ ಬೆಲೆ ಘೋಷಣೆ ಮಾಡಿದರೂ ಕೂಡ ಈ ಸರ್ಕಾರ ಮೆಕ್ಕೆಜೋಳ ಖರೀದಿ ಕೇಂದ್ರ ಪ್ರಾರಂಭ ಮಾಡಲಿಲ್ಲ. ಸಕಾಲದಲ್ಲಿ ತೊಗರಿ ಕೇಂದ್ರಗಳನ್ನು ಖರೀದಿ ಮಾಡಿಲ್ಲ. ಹೀಗಾಗಿ ರೈತರು ಸಂಕಷ್ಟದಲ್ಲಿದ್ದಾರೆ. ಈ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ 3156 ರೈತರು ಆತ್ಮಹತ್ಯೆಯನ್ನು ಮಾಡಿದ್ದಾರೆ. ಬರೀ